ಹೇಯ್ ಬಾಯ್ಲಿ ಸರಿನೋ ನಿನ್ಗೆ ಹೇಳೋದು ಡ್ಯಾನ್ಸ್ ಕಲಿಬೇಡ ಅಂತ. ನೀನು ಡ್ಯಾನ್ಸ್ ಮಾಡಬೇಕು ಅಂದರೆ ಫಸ್ಟು ಸಂಗೀತ ಕಲಿ, ಆಮೇಲೆ ಡ್ಯಾನ್ಸ್ ಬಗ್ಗೆ ಯೋಚನೆ ಮಾಡು. ಸಂಗೀತ ಬಗ್ಗೆ ಇವ್ನಿಗೆ ಹೆಂಗೆ ಅರ್ಥ ಮಾಡಿಸೋದು ನಂಗೊಂಚೂರು ಅರ್ಥ ಆಗ್ತಾ ಇಲ್ಲ. ನಿನ್ನೆ ಅವನು ಆಡಿಷನಲ್ಲಿ ಏನು ಮಾಡ್ದ ಅಂದರೆ ಶ್ರುತಿ ತಗೊಳ್ಳೋ ಅಂದರೆ ಶ್ರುತಿ ಹಿಂದೆ ಹೋದ. ಯಾವನೋ ಹುಚ್ಚ ಅನ್ಸುತ್ತೆ. ಬಂಡ್ರ ಹೋಗೋಣ. ಅಳಿಬೇಕು, ಯಾಕಂದ್ರೆ ನನಗೆ ಡ್ಯಾನ್ಸ್ ಮಾಡೋಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಓಹೋ ನೋಡು, ಫೇಮಸ್ ಆಕ್ಟರ್ ಸಂಗೀತ ಜೊತೆ ಡ್ಯಾನ್ಸ್ ಆಡ್ಬೇಕಂತ ಇವನು. ಹೌಸ್ ಇಲ್ಲಿ ಅಲ್ವಾ, ನಡೆಯೋ ಹೋಗೋಣ. ಬಾ ಹೋಗೋಣ. बांटे हैं राहों में कांटे और मैं भी हूँ सिद्धियाँ हूँ किस्मत के आड़े। मैं रोके रुकूं तू गिरा मैं उठूं, पिछले तोड़ कर फैलाऊंगा मैं पर तुझ में जितना है जोर तू लगा ले मगर हंस के कट जाएगा ना झुकेगा ये सर। हाय मुझको है खामोशी मेरी बेजुबां कब से मैं रहा, बेगुना सहता मैं रहा, बेजुबां कब से मैं रहा, बेगुना सहता मैं रहा। जान लेके किस्मत में बांटे हैं राहों में कांटे हैं, किस्मत में बांटे हैं राहों में कांटे हैं। ಯಾರು ಇವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಲ್ಲ? ಇವನು ಒಬ್ಬ HIP ಸ್ಪೀಚ್ ಥೆರಪಿಯಿಂದ ಮಾತು ಕಲ್ತವನು. ಇಲ್ಲಿಗೆ ಯಾವಾಗಲೂ ಸಂಗೀತ ನೋಡ್ಕೊಂಡು ಬರ್ತಾನೆ. ಆದರೆ ಇವನಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಸಾರಿ, ಅರ್ಥ ಆಗಲಿಲ್ಲ. ಅದು ಅವನ ಕಲ್ಪನೆನೋ ಅಥವಾ ಯಾರು ತಲೆ ಕೆಡಿಸಿರೋ ನಂಗಂತೂ ಗೊತ್ತಿಲ್ಲ. ಆದರೆ ಅವನು ಸಂಗೀತ ಕಲ್ತ ಮೇಲೆ ಡ್ಯಾನ್ಸ್ ಮಾಡ್ತಾನಂತೆ.
ಬಟ್ ನಾವು ಹೇಳ್ತಾ ಇದೀವಿ ನೀನು ಹಾಕೋ ಡ್ಯಾನ್ಸ್ ಸ್ಟೆಪ್ಸ್ಗೆ ನಾವು ಸಂಗೀತ ಕಂಪೋಸ್ ಮಾಡ್ತೀವಿ, ನೀನು ಬರೀ ಡ್ಯಾನ್ಸ್ ಬಗ್ಗೆ ಅಷ್ಟೇ ಫೋಕಸ್ ಮಾಡು ಅಂತ. ಬಟ್ ಅವನು ಯಾರ ಮಾತು ಕೇಳ್ತಾ ಇಲ್ಲ. ಸಂಗೀತ ಟೀಚರಾ? ಇಲ್ಲ, ನಾಳೆ ಬರ್ತಾರೆ. So sad. I think he needs some support. ನಾಳೆ ಸಂಗೀತ ಟೀಚರ್ ಬರ್ತಾನಂತಮ್ಮ. ಒಂದು ವರ್ಷದಿಂದ ಸಂಗೀತ ಕಲಿತೀನಿ ಅಂತ ಹೇಳ್ತಾನೆ ಇದೆಯಾ? ಇಲ್ಲಮ್ಮ, ನಾಳೆಯಿಂದ ಸಂಗೀತ ಟೀಚರ್ ಬರ್ತಾರಂತೆ. ನಾಳೆಯಿಂದ ಖಂಡಿತ ತಗೊಂತಾರೆ. ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ ಮಗ್ನೆ. ಇವತ್ತೇನಾಯ್ತು ಮನೆಗೆ? ಅಯ್ಯೋ, ಯಾಕೆ ಅವನಿಗೆ ಸುಮ್ಮನೆ ಕೋಪ ಬರ್ಸ್ತೀಯಾ? ಹೌದು, ನಾನೇನು ಹೇಳಿದ್ರು ನಿಮ್ಮ ಮಗನಿಗೆ ಕೋಪ ಬರುತ್ತೆ. ಸರಿ, ಅವನು ಇವತ್ತೇನು ಮಾಡ್ದ? ನೋಡ್ರಿ, ಹಳ್ಳಿಲಿರೋರ್ಗೆ ಒಂದು ಮಡಕೆ ಕೊಟ್ರೆ ನೀರೋ ಅಥವಾ ಏನನ್ನ ವಸ್ತುಗಳನ್ನಿಟ್ಟು ಜೋಪಾನ ಮಾಡ್ತಾರೆ. ಅದೇ ಪ್ಯಾಟೆಲಿರೋರಿಗೆ ಕೊಟ್ರೆ ಸೋಕಿಗೋಸ್ಕರ ಬಳಸ್ಕತ್ತಾರೆ. ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ ರೀ, ನಾವು ಹಳ್ಳಿಯಿಂದ ಪ್ಯಾಟೆಗೆ ಬಂದಿರೋದು ಜೀವನ ಮಾಡಕ್ಕೆ. ನಾನು ಹೇಳೋದಿಷ್ಟೇನೆ, ಇವನು ಹೇಳೋದು ಪ್ಯಾಟೆಲಿರೋರ್ಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ಇವನ್ಗೆ ಅರ್ಥ ಆಗಲ್ಲ. ಅಲ್ಲೇನ್ ನಡೀತಿದ್ಯೋ ಏನ್ ಕತೆನೋ. ಇದೆಲ್ಲ ಆ ದೇವ್ರಿಗೊಬ್ನಿಗೆ ಗೊತ್ತು. ಇದವನಿಗೆ ಅರ್ಥ ಆದ್ರೆ ನನಗಷ್ಟೇ ಸಾಕು. ಅವನಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತು ಕಣೆ. ಸಂಗೀತ ಡ್ಯಾನ್ಸ್ ಎಲ್ಲ ಕಲ್ತ್ಬಿಟ್ಟು ಪ್ರಶಸ್ತಿ ತೆಗಿಬೇಕು ಅಂತ ಆಸೆ ಪಡ್ತಾನೆ ಕಣೆ. ಇಷ್ಟೊತ್ತು ತನಕ ಅವನಿಗೆ ಬುದ್ಧಿ ಹೇಳಿದ್ದಾಯ್ತು, ಈಗ ಇವ್ರಿಗೆ ಬುದ್ಧಿ ಹೇಳ್ಬೇಕು. ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದ ಹುಡುಗ ಅಲ್ವಾ ಇವನು? ಸರಿ ಗನಿ ಸರಿ ಸನಿ ಸ ಸರಿ ಗನಿ ಸರಿ ಸನಿ ದ ಸರಿ ಗನಿ ಸನಿ ಪ ನಾ 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 ನಾ. ಕಿವಿಯು ಕೇಳದು, ಮಾತು ಬರದು, ಏನು ಮಾಡಲಿ ದೇವರೇ. ಕಿವಿಯು ಕೇಳದು, ಮಾತು ಬಾರದು, ಏನು ಮಾಡಲಿ
ಸಂಗೀತವ ಹಾಡಲೇಬೇಕು, ನಾಟ್ಯವು ಮಾಡಲೇಬೇಕು, ಏನೂ ಆಗಲಿಲ್ಲವೇ ಏನಿದು, ಕೇಳಬೇಕು ಎನ್ನುವ ಆಸೆ, ಕಲಿಬೇಕೆಂದು ಎನ್ನುವ ಆಸೆ, ಏನೂ ಆಗಲಿಲ್ಲವೇ ಏನಿದು. ಸನಿ 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 ಧನಿ ಸ, ಸರಿ 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 ಧನಿ ಸ, ಸರಿ ಸನಿ ದ ಪ ಮಗ ರೀ ಸದಾ. ಬರೆದಂತಿದೆ ಸಾಲನು, ಬೀಸೋ ಗಾಳಿ ಮರೆತಂತಿದೆ ಮಾತನು, ಬೆಲ್ಲದ ಹಾಗೆ ಕಲ್ಲೆದೆ ಕರಗುವ ಬೇಗುದಿಯೂ ಇದೆ ತಕೋ, ತಡೆದಂತಿದೆ ನಿನ್ನನು, ತಡೆದಂತಿದೆ ನಿನ್ನನು. ಬೇರೆ ಯಾರೋ ಏನಪ್ಪ ಮಾಡ್ತಾ ಇದೆಯಾ ಅಲ್ಲಿ ನೀನು? ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ನನ್ನ ಜೀವನದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಕಮ್ಯುನಿಕೇಷನ್. ಯಾಕೆಂದರೆ ನನಗೆ ಯಾವತ್ತು ಯಾರು ಏನು ಹೇಳಿದ್ರು ಅರ್ಥ ಮಾಡ್ಕೋಬೇಕು ಅಂತ ಕೇಳಿಸ್ಕೊತಾ ಇರಲಿಲ್ಲ, ಅವ್ರಿಗೆ ಉತ್ತರ ಹೇಳಬೇಕು ಅಂತ ಕೇಳಿಸ್ಕೊತಾ ಇದ್ದೆ. ಸೊ ನೀನು ಅದೇ ಥರ ತಪ್ಪು ಮಾಡೋಕ್ಕೆ ಹೋಗಬೇಡ, ನಿನಗೆ ಒಳ್ಳೆ ಫ್ಯೂಚರ್ ಇದೆ. ಬಾ ಹೋಗೋಣ. ನೀನೇನು ಯೋಚನೆ ಮಾಡಬೇಡ, ನಾನು ಮೇಡಮ್ ಹತ್ರ ಮಾತಾಡ್ತೀನಿ.